ಹೊಸ ಮನೆ ನಿವೇಶನ ಹೊಸ ಫ್ಲಾಟ್ ಖರೀದಿಯನ್ನ ಮಾಡ್ತೀರಾ ಹಾಗಿದ್ರೆ ಈ ಸುದ್ದಿ ನೋಡಿ। ಹೊಸ ಮನೆ ನಿವೇಶನ ಹೊಸ ಫ್ಲಾಟ್ ಏನಾದ್ರೂ ಖರೀದಿ ಮಾಡ್ತಾ ಇರೋ ಯೋಚನೆಯನ್ನ ಮಾಡ್ತಾ ಇದ್ರೆ ಸುದ್ದಿಯನ್ನ ನೋಡಿ। ಇನ್ನೆರಡು ದಿನಗಳಲ್ಲಿ ಹೊಸ ರಿಯಲ್ ಎಸ್ಟೇಟ್ ರೂಲ್ಸ್ ಜಾರಿಯಾಗಲಿದೆ। ರಿಯಲ್ ಎಸ್ಟೇಟ್ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಹೊಸ ನಿಯಮ ಬರಲಿದೆ। ನಿವೇಶನ ಫ್ಲಾಟ್ ಖರೀದಿಸುವವರ ರಕ್ಷಣೆಗಾಗಿ ರಾಜ್ಯದಲ್ಲಿಯೂ ಕೂಡ ರೇರಾ ಜಾರಿಗೊಳಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ। ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಇದಾಗಿದ್ದು ಇನ್ನೆರಡು ದಿನಗಳಲ್ಲಿ ಈ ಕಾಯ್ದೆಗೆ ಪೂರಕವಾದಂತಹ ನಿಯಮಗಳು ರಾಜ್ಯದಲ್ಲಿ ಜಾರಿಯಾಗಲಿವೆ। ರಿಯಲ್ ಎಸ್ಟೇಟ್ ನಲ್ಲಿ ನಡೀತಾ ಇರುವಂತಹ ವಂಚನೆ ಲೂಟಿಗೆ ಈ ಕಾಯ್ದೆಯಿಂದ ಕಡಿವಾಣ ಬೀಳಲಿದೆ। ರಾಜ್ಯ ಸರ್ಕಾರ ತನ್ನ ವಿವೇಚನಾ ಅಧಿಕಾರ ಬಳಸಿ ಎರಡು ಪ್ರಮುಖ ಬದಲಾವಣೆಗಳೊಂದಿಗೆ ನಿಯಮವನ್ನ ರೂಪಿಸಿದೆ। ಆರಂಭದ ಹಂತದಲ್ಲಿರುವಂತಹ ಎಲ್ಲಾ ಯೋಜನೆಗಳು ಇನ್ನು ಮುಂದೆ ರೇರಾ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ, ಇಲ್ಲದಿದ್ರೆ ಜೈಲು ಶಿಕ್ಷೆ ಮತ್ತು ದಂಡ ಪಾವತಿಸಬೇಕಾಗತ್ತೆ। ಆಯಾ ಭಾಗದ ಮಾರ್ಗಸೂಚಿ ದರ ಆಧರಿಸಿ ಫ್ಲಾಟ್ ಅಥವಾ ನಿವೇಶನದ ಮೌಲ್ಯವನ್ನ ನಿಗದಿ ಮಾಡಬೇಕು ಅಂತ ನಿಯಮದಲ್ಲಿ ವಿಧಿಸಲಾಗಿದೆ। ಚಾಲ್ತಿಯಲ್ಲಿರುವಂತಹ ಯೋಜನೆಗಳಲ್ಲಿ 60% ಫ್ಲಾಟ್ ನಿವೇಶನ ಅಥವಾ ವಿಲ್ಲಾಗಳನ್ನ ಖರೀದಿದಾರರಿಗೆ ಕ್ರಯಪತ್ರ ಮಾಡಿಕೊಟ್ಟಿರುವಂತಹ ರಿಯಲ್ ಎಸ್ಟೇಟ್ ಸಂಸ್ಥೆ, ಗೃಹ ನಿರ್ಮಾಣ ಸಹಕಾರ ಸಂಘ, ಖಾಸಗಿ ಗೃಹ ನಿರ್ಮಾಣ ಕಂಪನಿಗಳು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಗೃಹ ಮಂಡಳಿ, ನಗರಾಭಿವೃದ್ಧಿ ಪ್ರಾಧಿಕಾರಗಳ ಯೋಜನೆಗಳಿಗೆ ರೇರಾ ನಿಯಮ ಅನ್ವಯಿಸೋದಿಲ್ಲ।